ಹಲೋ ಎವ್ರಿವನ್, ದೀಪಾವಳಿ ಹಬ್ಬದ ಶುಭಾಶಯಗಳು. ಹಬ್ಬ 3-4 ಡೇಸ್ ಇದೆ. ಎಲ್ಲರೂ ಹಬ್ಬಕ್ಕೆ ಸ್ವೀಟ್ ಮಾಡೇ ಮಾಡ್ತಾರೆ. ಆದರೆ ಆಲ್ಮೋಸ್ಟ್ ದೀಪಾವಳಿ ಹಬ್ಬಕ್ಕೆ ಸ್ವೀಟ್ ಮಾಡೋದು ಕಜ್ಜಾಯ. ಕೆಲವರಿಗೆ ಕಜ್ಜಾಯ ಮಾಡೋದಕ್ಕೆ ಭಯ ಆಗುತ್ತೆ, ಪಾಕ ಹೆಂಗೆ ತೆಗಿಯೋದು, ಯಾವ ಥರ ಮಾಡೋದು ಅಂತ. ಸಿಂಪಲಾಗಿ ಕಜ್ಜಾಯ ಮಾಡೋದು ಯಾವ ಥರ ಅಂತ ನೋಡೋಣ. ಅಕ್ಕಿ ನೈಟೇ ನೆನೆಹಾಕ್ಬಿಡ್ಬೇಕು. ಯಾವ ಅಕ್ಕಿ? ಹಂಸ ಅಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೋನಾ ಮಸೂರಿ ಅಕ್ಕಿ ಹಾಕ್ಬಿಡ್ಬೋದು, ಏನಾಗಲ್ಲ. ಹಂಸ ಅಕ್ಕಿ ನೈಟ್ ನೆನೆಹಾಕ್ಬಿಡಿ. ನೀವು ಯಾವ್ದು ಅಕ್ಕಿ ತೊಗೊತೀರೋ ಅದನ್ನೇ ನೈಟ್ ನೆನೆಹಾಕ್ಬಿಡಿ. ಬೆಳಗ್ಗೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಆಮೇಲೆ ಒಣಗಾಕ್ಬೇಕಾಗುತ್ತೆ. ನೀರು ಹಿಂಗಬೇಕು. ಅಕ್ಕಿ ನೆನೆಹಾಕಾದ್ಮೇಲೆ 2 ಅವರ್ಸ್ ಸಾಕು, ಡ್ರೈ ಆಗಿಬಿಡುತ್ತೆ. 2 ಅವರ್ಸ್ ಆದಮೇಲೆ ಮಿಕ್ಸಿ ಜಾರ್ನಲ್ಲಿ ನೋಡಿ ಗೊತ್ತಾಗುತ್ತಲ್ಲ ಅಕ್ಕಿ ಹೆಂಗೆ ಒಣಗಿರುತ್ತಾ ಇಲ್ವಾ ಅಂತ. ಆ ಒಣಗಿದ್ಮೇಲೆ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ರಿ, ಪೌಡ್ರು ಮಾಡ್ಕೊಳ್ಳಿ. ಪೌಡ್ರು ಮಾಡ್ಕೊಂಡಾದ್ಮೇಲೆ ಅದು ಬಿಸಿನೇ ಇರಬೇಕು, ಆವಾಗಲೇ ನೀವು ಪಾಕ ತೆಕ್ಕೊಬೇಕಾಗುತ್ತೆ. ನಾನು ಅಕ್ಕಿ ರುಬ್ಬೇಕಾದ್ರೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಅಕ್ಕಿ ಪೌಡ್ರು ಮಾಡ್ಕೊಬೇಕಾದ್ರೆ ಏಲಕ್ಕಿ ಹಾಕ್ಕೊಳ್ಳಿ. ಇವಾಗ ಮೇಯ್ನ್ ಪಾಕ ಯಾವ ಥರ ತೆಕ್ಕೊಳೋದು? ಎಲ್ಲರಿಗೂ ಪಾಕದ್ದೇ ತಲೆನೋವಾಗಿರುತ್ತೆ. ಹೆಂಗೆ ತಿಕ್ಕೊಳೋದು, ಎಷ್ಟು ಬೆಲ್ಲ ಹಾಕಲಿ, ಯಾವ ಥರ ಪಾಕ ಎಳೆಯೋದು, ಒಂದೆಳೆ ಪಾಕ ಅಂತೆ, ಎರಡೆಳೆ ಪಾಕ ಅಂತೆ ಅನ್ನೋದೇ ತಲೆನೋವಲ್ವ ಎಲ್ಲ ಹೆಣ್ಮಕ್ಳುಗಳಿಗೂ. ಸಿಂಪಲ್ಲಾಗಿ ಯಾವ ಥರ ಪಾಕ ಅಂತ, ನೀವೆಷ್ಟು 1 ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀರಾ, ಅದರಲ್ಲಿ ಬೆಲ್ಲನ ಪುಡಿ ಮಾಡ್ಕೊಳ್ಳಿ. ಆ ಪುಡಿ ಮಾಡಿಕೊಂಡು 3/4 ಭಾಗ ಬೆಲ್ಲ ಹಾಕ್ಕೊಳ್ಳಿ ಆ ಗ್ಲಾಸ್ ಅಳತೆಗೆ. ಓಕೆನಾ? ಅಳತೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಆಮೇಲೆ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊಂಬಿಡ್ತೀನಿ ಫಸ್ಟು. ಯಾಕೆಂದರೆ ಬೆಲ್ಲಲ್ಲಿ ಕಲ್ಲಿರುತ್ತೆ, ಹಾಗಾಗಿ ನಾನು ಕರಗಿಸ್ಕೊಂಡು ಸೋಸ್ಕೊಂಡು ಮತ್ತೆ ಆ ಪ್ಯಾನ್ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೊತೀನಿ ನಾನು. ನೀವು ಬೇಕಾದ್ರೆ ಹಂಗೆ ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು. ಇಲ್ಲ ನನಗೆ ಏನಿಲ್ಲ ಬೆಲ್ಲಲ್ಲಿ ಕಲ್ಲೇನಿರಲ್ಲ ಅನಿಸಿದ್ರೆ ನಿಮಗೆ ಡೈರೆಕ್ಟ್ ನೀವು ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬೇಕಂದ್ರೆ, ಚಿಕ್ಕದು ಕಾಫಿ ಟೀ ಕುಡಿತೀರಲ್ಲ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಬೇಕಾಗುತ್ತೆ. ಅದಾದಮೇಲೆ ಯಾವ ಥರ ಪಾಕ ಒಂದೆಳೆ ಪಾಕ ಹೆಂಗೆ ಬಂದಿದೆ ಅನ್ನೋ ತಿಳ್ಕೊಬೇಕಂದ್ರೆ, ಒಂದು ಬಟ್ಲಲ್ಲಿ ನೀರು ಎತ್ಕೊಳ್ಳಿ, ತಣ್ಣೀರು. ಒಂದು ಸ್ಪೂನಲ್ಲಿ ಪಾಕ ತೊಗೊಂಡು ಆ ಬಟ್ಲಲ್ಲಿ ನೀರು ಎತ್ಕೊಂಡಿರ್ತೀರಲ್ಲ ಅದರೊಳಗೆ ಹಾಕಿ. ಆವಾಗ ಅದು ಕರ್ಗೋದ್ರೆ ಪಾಕ ಬಂದಿಲ್ಲ ಅಂತ. ಅದಕ್ಕೆ ನಾನು ಇವಾಗ ಹಂಗೆ ಟೆಸ್ಟ್ ಮಾಡಿದೆ, ಕರ್ಗೋಯ್ತು. ಹಾಗಾಗಿ ನಾನು ಮತ್ತೆ ಕುದಿಸ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಕುದೀಲಿ ಅಂದ್ಬಿಟ್ಟು, ಗಟ್ಟಿಯಾಗಲಿ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಸಲ ಟೆಸ್ಟ್ ಮಾಡಿದಾಗ ನೋಡಿ ಆ ಥರ ಕೈ ಗಂಟು ಆಗಬೇಕು, ಆವಾಗ ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತ. ಕಜ್ಜಾಯ ರೆಡಿ ಆಯಿತು. ಕಜ್ಜಾಯಕ್ಕೆ ಕರೆಕ್ಟಾಗಿದೆ ಪಾಕ ಅನ್ನೋ ಥರ. ನೀವು ರುಬ್ಬಿಟ್ಕೊಂಡಿರ್ತೀರಲ್ಲ ಅದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ. ಸ್ವಲ್ಪ ಎಳ್ಳು ಲಾಸ್ಟಲ್ಲೂ ಹಾಕ್ಕೊಬೋದು, ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಉರಿಯಲ್ವಲ್ಲ ಎಳ್ಳು, ಹಾಗಾಗಿ ಇದು ಎಣ್ಣೆಲಿ ಬೇರೆ ಕರಿತೀವಲ್ಲ, ಹಾಗಾಗಿ ಉರಿಯೋದೇನು ಬೇಡ, ಹಂಗೆ ಡೈರೆಕ್ಟ್ ಹಾಕ್ಕೊಬೋದು ನಾವು. ವೈಟ್ ಎಳ್ಳು ಚೆನ್ನಾಗಿರುತ್ತೆ. ಇದು ತುಂಬ ತೆಳ್ಳಗೆ ಮಾಡ್ಕೊಬಾರ್ದು, ತುಂಬ ತೆಳ್ಳಗೂ ಮಾಡ್ಕೊಬಾರ್ದು, ತುಂಬ ಗಟ್ಟಿಗೂ ಮಾಡ್ಕೊಬಾರ್ದು, ಮೀಡಿಯಮಾಗಿ ಮಾಡ್ಕೋಬೇಕು. ಗಂಟು ಆಗ್ದಂಗೆ ಚೆನ್ನಾಗಿ ತಿರುಬೇಕು, ಆಯಿತಾ? ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ, ಯಾರಾದರೂ ಒಬ್ಬರು ಹಸಿಟ್ಟು ಹಾಕ್ತಿದ್ರೆ ಚೆನ್ನಾಗಿ ತಿರುಗ್ಬೋದು. ಒಬ್ಬೊಬ್ಬರೇ ಮಾಡಿದ್ರೆ ಕಷ್ಟ ಆಗುತ್ತೆ ಸ್ವಲ್ಪ. ಮನೇಲಿ ಯಾರ ಹತ್ರನ ಹೆಲ್ಪ್ ತಗೊಳ್ಳಿ. ಚೆನ್ನಾಗಿ ತಿರುವಾದ್ಮೇಲೆ ಒಂದು 2 ನಿಮಿಷ ಸ್ಲಿಮ್ಮಲ್ಲೇ ಬೇಯಿಸಿ, ಅದನ್ನು ಸಣ್ಣ ಉರಿಲೇ ಒಂದು ಸ್ವಲ್ಪ ಬೇಯಿಸ್ಬೇಕಾಗುತ್ತೆ. ಇದಾದಮೇಲೆ ಒಂದು ಬಟ್ಲಲ್ಲಿ ತುಪ್ಪನೋ ಅಥವಾ ಎಣ್ಣೆನೋ ಸವರ್ಬಿಟ್ಟು ಇದು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕಾಗುತ್ತೆ. ಅದನ್ನು ಹಾಕಿ ಒಂದು ನೈಟ್ ಪೂರ್ತಿ ಹಂಗೆ ಬಿಡಬೇಕು. ಫ್ರಿಜ್ಜಲ್ಲೂ ಇಡಬೇಡಿ, ಫ್ರಿಜ್ಜಲ್ಲೆಲ್ಲ ಇಡೋಕೆ ಹೋಗಬೇಡಿ, ತುಂಬ ಗಟ್ಟಿ ಆಗಿಬಿಡುತ್ತೆ. ಒಂದು ಬಟ್ಲಲ್ಲಿ ಹಾಕಿ ನೈಟ್ ಬಿಟ್ಬಿಟ್ರೆ ಸಾಕು. ಮಾರ್ನಿಂಗ್ ನೀವು ಎದ್ದು ಸೇಮು ತೊಟ್ಬಿಟ್ಟು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬಂದಿರುತ್ತೆ. ಇವಾಗ ಓವರ್ನೈಟ್ ನೆನೆಸಿಟ್ಟಾದ್ಮೇಲೆ ಮಾರ್ನಿಂಗ್ ಅಥವಾ ಒಂದು 8-9 ಅವರ್ ಆದ್ರೂ ಅದು ಎತ್ತಿಟ್ಬಿಡ್ಬೇಕಾಗುತ್ತೆ. ಮಾಡೋಕ್ಕಾಗಲ್ಲ, ಪಾಕ ತೆಗಿದ ತಕ್ಷಣ ಬೀಸಿ ಹಂಗೆ ಮಾಡಿಕೊಂಡು ಇರೋಕ್ಕಾಗಲ್ಲ, ತುಂಬ ಗಟ್ಟಿ ಆಗಿಬಿಡುತ್ತೆ ಕರ್ಜಿಕಾಯಿ. ಹಾಗಾಗಿ ಒಂದು 8 ಅವರ್ಸ್ ಆದರೂ ಗ್ಯಾಪ್ ಬಿಡಲೇಬೇಕಾಗುತ್ತೆ. ಫ್ರಿಜ್ಜಲ್ಲಂತೂ ಇಡೋಕೆ ಹೋಗಬೇಡಿ, ಆಚೆನೇ ಇಡಿ. ನೋಡಿ ಇದೆಷ್ಟು ಸಾಫ್ಟಾಗಿ ಹಿಂಗೆ ಬಂತು. ಇದು ತುಂಬ ಹುರಿ ಕೊಟ್ಟು ಡೀಪ್ ಫ್ರೈ ಮಾಡೋಕ್ಕಾಗಲ್ಲ, ಕಮ್ಮಿ ಉರಿಲೇ ಡೀಪ್ ಫ್ರೈ ಮಾಡಬೇಕು. ಯಾಕಂದರೆ ತುಂಬ ಉರಿ ಕೊಟ್ಬಿಟ್ರೆ ಕಪ್ಪಗಾಗ್ಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ ಬೇಗ, ಆದರೆ ಒಳಗಡೆ ಬೆಂದಿರಲ್ಲ. ಹಾಗಾಗಿ ಸ್ವಲ್ಪ ಕಮ್ಮಿ ಉರಿಲೇ ಮಾಡಬೇಕು. ತೊಟ್ಬೇಕಾದ್ರೆ ಸ್ವಲ್ಪ ಎಳ್ಳು ಹಾಕ್ಕೊಬೋದು. ನನಗೆ ಇನ್ನೂ ಹೇಳಬೇಕು ಜಾಸ್ತಿ ಸ್ವಲ್ಪ ಅಂತ ಅಂದರೆ ಇವಾಗಲೂ ಬೇಕಾದ್ರೆ ಎಳ್ಳು ಹಾಕ್ಕೊಬೋದು, ಏನಾಗಲ್ಲ. ಯಾಕಂದರೆ ಫ್ರೈ ಮಾಡ್ತೀವಲ್ಲ, ಸರಿ ಹೋಗುತ್ತೆ. ನಾನು ಇಲ್ಲಿ ಒಂದೊಂದೇ ತೊಟ್ಬಿಟ್ಟು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ, 1-2 ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಕಜ್ಜಾಯ ತೊಟ್ಬಿಟ್ಟು ಹಾಕ್ಕೊಂಡಿಲ್ಲ ಫ್ರೈ ಮಾಡೋಕ್ಕೆ, ಯಾಕೆಂದರೆ ಅದು ಒಂದು ಬೆಂದಿರುತ್ತೆ, ಒಂದು ಬೆಂದಿರಲ್ಲ. ಹಾಗಾಗಿ 1-2 ಮಾತ್ರ ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಹೆಂಗೆ ಅನುಕೂಲನೋ ಹಂಗೆ ಮಾಡ್ಕೊಳ್ಳಿ ಫ್ರೈ. ಆದರೆ ನಿಧಾನಕ್ಕೆ ಕಮ್ಮಿ ಉರಿಲೇ ಫ್ರೈ ಮಾಡಬೇಕು. ಇದನ್ನು ಜಾಸ್ತಿ ಉರಿ ಕೊಟ್ಟು ಫ್ರೈ ಮಾಡ್ತೀವಿ ಅಂದರೆ ಒಳಗಡೆ ಕಜ್ಜಾಯ ಬೆಂದೇ ಇರಲ್ಲ. ಅದು ಕಮ್ಮಿ ಉರಿಲೇ ಕಜ್ಜಾಯನ ಬೇಯಿಸ್ಬೇಕಾಗುತ್ತೆ ನಿಧಾನಕ್ಕೆ. ಒಂದು 5 ನಿಮಿಷ ಬೇಯಿಸ್ಬಿಟ್ರೆ ಕರೆದುಬಿಟ್ರೆ ಎಣ್ಣೆಲಿ ಹಾಗೆ ಹೋಗ್ತದೆ. ತುಂಬ
ಚೆನ್ನಾಗಿ ಬೆಂದಿರುತ್ತೆ ಮಾತ್ರ. ಒಂದು ಲೋಟ ಅಕ್ಕಿ ನೆನೆ ಸಾಕು, ಒಂದು 20 ಕಜ್ಜಾಯ ಆಗೇ ಆಗುತ್ತೆ. ನೀವು ಫಸ್ಟ್ ಟ್ರೈ ಮಾಡ್ತೀರಿ ಅಂದವರು ಒಂದು ಲೋಟ ಅಕ್ಕಿ ನೆನೆ ಬೇಜಾನ ಕಜ್ಜಾಯ ಆಗುತ್ತೆ. ತುಂಬ ಸಿಂಪಲ್ಲು. ಒಂದು ಲೋಟ ಅಕ್ಕಿ ನೆನೆ ಅಂದರೆ ಅದರಲ್ಲಿ 3/4 ಲೋಟ ಬೆಲ್ಲ ಹಾಕಬೇಕಷ್ಟೇ. ಒಂದು 4-5 ಅವರ್ಸ್ ಅಕ್ಕಿ ನೆನೆ ಹಾಕಬೇಕಷ್ಟೇ. ಸಿಂಪಲ್ ಇದು. ಪಾಕ ತೆಗೆಯೋದು ತುಂಬ ಸಿಂಪಲ್ಲು. ಯಾವ ಥರ ಟೆಸ್ಟ್ ಮಾಡೋದು ಅಂತಲೂ ಗೊತ್ತಾಯ್ತಲ್ಲ. ಕಜ್ಜಾಯ ಮಾಡಬೇಕು ಅಂತ ಅಂದ್ಕೊಂಡಿರೋರೆಲ್ಲ ವಿಡಿಯೋ ನೋಡ್ಕೊಂಡು ಸಿಂಪಲಾಗಿ ಕಜ್ಜಾಯ ಮಾಡಿ, ಸಕ್ಕ ಟೇಸ್ಟಿ ಆಗಿರುತ್ತೆ, ಒಂಚೂರು ಕೆಡಲ್ಲ. ಇದೇ ಥರ ನೀವು ಮಾಡಿ ನೋಡಿಕೊಂಡು ಹಿಂಗೆ ಇದೇ ಅಳತೆಯಲ್ಲಿ ಮಾಡ್ತೀರಾ ಅಂದರೆ ಒಂಚೂರು ಕಜ್ಜಾಯ ಕೆಡಲ್ಲ, ತುಂಬ ಸಾಫ್ಟಾಗಿ ಬಂದಿರುತ್ತೆ. ಧೈರ್ಯವಾಗಿ ಆರಾಮಾಗಿ ಒಂದು ಗ್ಲಾಸ್ ಅಕ್ಕಿ ನೆನೆ ಫಸ್ಟ್ ಟ್ರೈ ಮಾಡಿ. ಒಂದು ಗ್ಲಾಸ್ ಅಕ್ಕಿ ನೆನೆ ಟ್ರೈ ಮಾಡಿ ಮಾಡ್ಕೊತೀನಿ ಹಬ್ಬಕ್ಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.